ನಮಸ್ಕಾರ ದೊಡ್ಡ ಮಂದಿಗೆ. ನಾವು ಹೋಗ್ತಾ ಇದೀವಿ ಗವಿಸಿದ್ದಪ್ಪನ ಜಾತ್ರೆಗೆ. ಹೆಂಗೈತಿ ನಮ್ಮ ಅಜ್ಜನ ಜಾತ್ರೆ ಅಂತ ನೋಡೋಣ ಬನ್ನಿ. ಹಂಗೆ ನಮ್ಮ ಅಂಬಾರಿ ನೋಡ್ರಿ ಇಲ್ಲಿ ಹೇಗೈತಿ ನಿಂತೈತಿ ನೋಡ್ರಿ. ನೋಡ್ರಿ ಹೆಂಗೈತೆ ಈ ಅಂಬಾರಿ ಮೇಲೆ ನಾವು ನಮ್ಮ ಗವಿಸಿದ್ದಪ್ಪನ ಜಾತ್ರೆಗೆ ಹೋಗ್ತಾ ಇದೀವಿ. ಹೆಂಗೈತಿ ಈ ಅಂಬಾರಿ ತಗೊಂಡ ಅಲ್ಲಿ ನಡುವೆ ಯಾರ್ಯಾರು ಬರ್ತಾರ, ಹೆಂಗೆ ಬರ್ತಾರ, ಏನು ಅಂತಾರ ಅಜ್ಜನ ವಿಶೇಷತೆ ನೋಡ್ಕೊಂಡು ಬರೋಣ ಬನ್ನಿ. ಹೊಂಟಿವಿ ನಮ್ಮೂರಿಂದ ಅಜ್ಜನ ಜಾತ್ರೆಗೆ. ನಮ್ಮ ಪಯಣ ಸಾಗ್ತಾ ಐತೆ ನೋಡಿ. ಅಜ್ಜನ ಎಂಟ್ರೆನ್ಸ್ ಕೊಪ್ಪಳಕ್ಕೆ ನಾವು ಕಾಲಿಟ್ಟಾಯ್ತು. ಯಾವ ಥರ ಗಾಡಿಗಳು, ಟ್ಯಾಕ್ಟ್ರಿಗಳು ಪ್ರತಿಯೊಂದೂ ಆಕರ್ಷಕವಾಗಿ ಕಾಣ್ತಾ ಇದ್ದಾವೆ ನೋಡಿ. ಇಲ್ಲಿ ಪಾದಯಾತ್ರಿಕರು ಕೂಡ ಬರ್ತಾ ಇದ್ದಾರೆ ಆಟೋ ಮುಖಾಂತರ, ಬುಲ್ಲೋರ್ ಮುಖಾಂತರ. ಇದು ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಬಂದು ಇಲ್ಲೆಲ್ಲ ಬೈಕ್ಗಳನ್ನ ಯಾವ ಥರ ಒಂದು ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡಿದ್ದಾರೆ ನೋಡಿ. ಸಾವಿರಾರು ಗಟ್ಟಲೆ ಬೈಕ್ಗಳು ತುಂಬ ನೀಟಾಗಿ ಸಿಸ್ಟಮ್ ಮೂಲಕ ಒಂದು ನೀಟಾಗಿ ಮಾಡಿದ್ದಾರೆ. ನಾವು ಬೈಕ್ಗಳನ್ನ ತಗೊಂಬಂದ್ವಿ ನೋಡಿ. ಈಗ ನಾವು ಬೈಕ್ ಪಾರ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಮಾಡಾಯಿತು ನೋಡಿ. ಯಾವ ಥರ ಈ ಬೈಕ್ಗಳು ತುಂಬ ಎಷ್ಟಿವೆ ಅಂತ ನೋಡಿ. ಸುತ್ತಮುತ್ತಲು ಎಲ್ಲಿ ಜಾಗ ಇಲ್ಲದೆ ಇರೋ ಥರ ಬೈಕ್ಗಳನ್ನ ನಿಲ್ಲಿಸಿದ್ದಾರೆ. ತುಂಬ ಜನ ಇನ್ನೂ ಬರ್ತಾನೆ ಇದ್ದಾರೆ. ಎಲ್ಲ ಈ ಖಾಲಿ ಇರೋ ಜಾಗ ತುಂಬಿರುತ್ತೆ ನೋಡಿ. ಅದೇ ಥರ ನಾವು ಗವಿಸಿದ್ದಪ್ಪನ ಜಾತ್ರೆ ಎಂಟ್ರೆನ್ಸ್ ಸಾಗ್ತಾ ಇದ್ದೀವಿ ನೋಡಿ. ಯಾವ ಥರ ಬ್ಯಾನರ್ಗಳು. ಅಜ್ಜನ ಒಂದು ಪುಣ್ಯಕ್ಷೇತ್ರಕ್ಕೆ ಕಾಲಿಟ್ಟಾಯ್ತು ನಾವು. ಅಜ್ಜನ ಒಂದು ಹೆಚ್ಚಿನ ಒಂದು ಲಕ್ಷಾಂತರ ಜನಗಳ ಒಂದು ಸಂದಣಿಯನ್ನು ದಕ್ಷಿಣ ಭಾರತದಲ್ಲಿ ನಮ್ಮ ಕುಂಭಮೇಳ ಅಂತ ಹೇಳಲೇಬಹುದು ಇದನ್ನ. ಹಾಗೆ ಅಜ್ಜ ಒಂದು ಮಾತನ್ನು ಹೇಳಿದ್ದಾನೆ ಈ ಒಂದು ಜಾತ್ರೆ ಮುಗಿಯೋವರೆಗೆ. ಏನಪ್ಪ ಅಂದರೆ, ಪ್ರತಿಯೊಬ್ಬ ತಂದೆ ತಾಯಿಗಳು ಚಿಕ್ಕ ಮಕ್ಕಳ ಜೇಬಲ್ಲಿ ತಮ್ಮದೇ ಆದ ಒಂದು ನಂಬರ್ ನೀಡಬೇಕಂತ ಅಜ್ಜನವರು ಹೇಳಿದ್ದಾರೆ. ಹಾಗೆ ಒಂದು ನಾನು ಈ ವಿಡಿಯೋದಲ್ಲಿ ಕಳಕಳಿಯಾಗಿ ಹೇಳ್ಕೊತಿದ್ದೀನಿ ನಿಮಗೆ ಪ್ರತಿಯೊಬ್ಬರಿಗೂ. ಯಾಕಂದರೆ ಅಜ್ಜನ ಜಾತ್ರೆ ಒಂದಿನದ್ದಲ್ಲ, ತುಂಬ ದಿನದ್ದಿದೆ. ಅದೇ ಒಂದು ಕಾರಣಕ್ಕೆ ಈ ಒಂದು ಮಾಹಿತಿ ತಿಳಿಸೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ನೋಡಿ. ಯಾವ ಥರ ಒಂದು ಜನಗಳ ಸಂದಣಿ. ಒಂದು ಇರುವೆ ಕೂಡ ದಾಟಿ ಹೋಗ್ಲಿಕ್ಕೆ ಕಷ್ಟಪಡಬೇಕು ಆ ಥರ ಇದೆ ನೋಡಿ. ಇದು ಅಡ್ಡಪಲ್ಲಕ್ಕಿ ಮತ್ತು ನಂದಿಕೋಲು ಅಂತಾರೆ. ಹಾಗೆ ತೇರು ಇನ್ನೂ ಚಾಲೂ ಆಗಿಲ್ಲ ನೋಡಿ. ಯಾವ ಥರ ಇದೆ ಅಂತ ಹೇಳಲಿಕ್ಕೆ ಪ್ರಾರಂಭ ಇನ್ನೂ ಸ್ವಲ್ಪ ಸಮಯದಲ್ಲೇ ಇದೆ. ನಾವು ಬಂದಾಯ್ತು ಈಗ. ಇವಾಗಿನ ಬಂದು ಎಲ್ಲ ತೇರನ್ನೆಲ್ಲ ನೋಡ್ಕೊಂಡ್ವಿ. ಮತ್ತು ಉತ್ತತ್ತಿ ತೊಗೊಂಡು ಬರೋದಕ್ಕೆ ಅಜ್ಜಿ ಹತ್ರ ಬಂದ್ವಿ. ಉತ್ತತ್ತಿ ತೊಗೊಂಡ್ಮ್ಯಾಗ ನಾವು ಸೈಡಿಗೆ ಹಂಗೆ ಹೋದ್ವಿ ನೋಡಿರಿ. ಈ ಕಡೆ ಬಂದ್ವಿ. ಅಜ್ಜನ ತೇರು ಹೇಳಲಿಕ್ಕೆ ಸ್ಟಾರ್ಟ್ ಆಯಿತು. ಉತ್ತತ್ತಿ ಎಸೆದು ನಾವು ಮನೆಗೆ ಹಂಗೆ ಹೋಗ್ಲಿಕ್ಕೆ ವಿಚಾರ ಮಾಡ್ತಿದ್ವಿ. ಜನಗಳ ಒಂದು ಸಂದಣಿನೇ ಮತ್ತೊಮ್ಮೆ ನೋಡಿ ಸ್ನೇಹಿತರೆ ನೋಡಿ. ಯಾವ ಥರ ಲಕ್ಷಾಂತರ ಜನಗಳನ್ನ ಈ ಗವಿಸಿದ್ದಪ್ಪ ಅಜ್ಜನ ಒಂದು ಭಕ್ತಾದಿಗಳು ಅತ್ಯಂತ ಅಮೂಲ್ಯಕರವಾದ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ನೋಡಿ. ಮುಗಿದೋಯ್ತು. ಇನ್ನೇನು ಮನೆಗೆ ಹೋಗ್ಬೇಕಂತ ನಾವು ಬಂದಿವರೆಗೆ. ಯಾವ ಥರ ಒಂದು ಅಜ್ಜನ ಮಂಟಪ ಯಾವ ಥರ ಐತೆ ನೋಡಿ. ಮತ್ತೆ ನೋಡಿ ಇಲ್ಲಿ ನಾಟಕ ಕೂಡ ಇದೆ. ಅದೇ ಥರ ಇನ್ನೂ 15 ದಿನಗಳ ಕಾಲ ಈ ಅಜ್ಜನ ಜಾತ್ರೆ ಇರುತ್ತೆ. ಇದು ಈ ಅಜ್ಜನ ಒಂದು ಜಾತ್ರೆಯ ಪ್ರಯುಕ್ತ ತೇರಿನ ವಿಶೇಷ ಅಷ್ಟೇ. ಹಂಗೆ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಯಾವ ಥರ ಇಲ್ಲಿ ಪಾರ್ಕಿಂಗಲ್ಲಿ ಟ್ರಾಫಿಕ್ ಆಗೈತೆ. ಹಾಗೆ ಮತ್ತೊಂದು ಸೂಚನೆ ಏನಪ್ಪ ಅಂದರೆ, ಅಜ್ಜನ ಒಂದು ಸೂಚನೆ ಪ್ರಕಾರ ಪ್ರತಿಯೊಬ್ಬರೂ ತಮ್ಮ ಊರಿಗೆ ಸುರಕ್ಷಿತವಾಗಿ ಹೋಗ್ಬೇಕೆಂದು ಅಜ್ಜನ ಒಂದು ಕಳಕಳಿ ಮನವಿ ಕೂಡ ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೋಡಿ ಯಾವ ಥರ ಟ್ರಾಫಿಕ್ ಇದೆ. ಪ್ರತಿಯೊಬ್ಬರೂ ಹುಷಾರಾಗಿ ಹೋಗಬೇಕು. ಯಾಕಂದರೆ ಇಲ್ಲಿ ಎಲ್ಲ ತುಂಬ ಗಲಾಟೆ ಇರೋದೆ. ಇಲ್ಲಿ ತುಂಬ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಎಲ್ಲರೂ ಸುಧಾರಿಸ್ಕೊಂಡು ಒಬ್ರಿಗೊಬ್ರು ಅನುಸರಿಸ್ಕೊಂಡು ನೀಟಾಗಿ ಅವ್ರವ್ರ ಮನೆಗೆ ಹೋಗಬೇಕು. ಹಾಗೆ ಇದೇ ಥರ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅಜ್ಜನ ಮುಂದಿನ ವಿಡಿಯೋದಲ್ಲಿ ಮದ್ದಿನ ಸುಡೋ ಕಾರ್ಯಕ್ರಮ ಇದೆ. ಆ ವಿಡಿಯೋದಲ್ಲಿ ಇನ್ನೂ ನೀಟಾಗಿ ನೋಡುವಂಥ ಸ್ನೇಹಿತರೆ. ನಮಸ್ಕಾರ.